ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆ ಆಧ್ಯಾತ್ಮಿಕ ಪಯಣವನ್ನು ಮಾಡೋದಕ್ಕೆ ಆತ್ಮಾನಂದ ಅವರು ಮೈಸೂರಿನಿಂದ ಬಂದಿದ್ದಾರೆ. ಅವರು ಸುಮಾರು 38 ವರ್ಷಗಳಿಂದ ಈ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ತಮ್ಮ ಸಂಪೂರ್ಣ ಜೀವನವನ್ನು ಆಧ್ಯಾತ್ಮಿಕತೆಗೋಸ್ಕರ ಮುಡಿಪಾಗಿಟ್ಟಿದ್ದಾರೆ. ಹಾಗೆ ಆಧ್ಯಾತ್ಮಿಕತೆಯನ್ನು ಜಗತ್ತಿನ ಎಲ್ಲ ಕಡೆ ಪ್ರಸಾರ ಮಾಡೋದಕ್ಕೆ ತಮ್ಮ ಜೀವನವನ್ನು ಬಳಸ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಜೀವನದ ಅನುಭವಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅಣ್ಣವ್ರೆ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಣ್ಣವ್ರೆ, ನೀವು ಸುಮಾರು 38 ವರ್ಷಗಳಿಂದ ಆಧ್ಯಾತ್ಮಿಕ ಜೀವನವನ್ನು ನಡೆಸ್ತಾ ಇದ್ದೀರಿ. ಹಾಗಿದ್ದರೆ ಈ ಆಧ್ಯಾತ್ಮಿಕ ಜೀವನಕ್ಕೆ ಬರೋಕ್ಕಿಂತ ಮುಂಚೆ ನಿಮ್ಮ ಬಾಲ್ಯದಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ಧಾರ್ಮಿಕ ಜೀವನ ಹೇಗಿತ್ತು? ಧಾರ್ಮಿಕತೆ ಯಾವ ಥರ ಇತ್ತು ನಿಮ್ಮಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ? ತುಂಬ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಮನೆಯಲ್ಲಿ ಆಧ್ಯಾತ್ಮಿಕ ವಾತಾವರಣ ಇರೋದರಿಂದ, ತುಂಬ ಚಿಕ್ಕ ವಯಸ್ಸು ಅಂತಂದರೆ ಇನ್ನೂ ನಮ್ಮ ಬುದ್ಧಿ ಆ ಮಟ್ಟಕ್ಕೆ ಬೆಳೆಯೋದಕ್ಕಿಂತ ಮುಂಚೆನೂ ಕೂಡ ನಮ್ಮ ಮನೇಲಿ ಆಧ್ಯಾತ್ಮಿಕತೆ ವಾತಾವರಣ ಇದ್ದಿದ್ದರಿಂದ ನಮಗೆ ಯಾರದೇ ಹೊರಗಡೆ ಸಂಘ ಜಾಸ್ತಿ ಸೇರ್ತಿರಲಿಲ್ಲ. ನಮ್ಮ ಕರ್ತವ್ಯ ಆಯಿತು, ನಮ್ಮ ವಿದ್ಯಾಭ್ಯಾಸ ಆಯಿತು, ನಮ್ಮ ಮನೆಯ ಸಂಬಂಧಿಕರು, ನಮ್ಮ ಫ್ಯಾಮಿಲಿಯಲ್ಲಿ ಆಯ್ತು ಅಷ್ಟೇ ಇದ್ದಿದ್ದು. ಚಿಕ್ಕ ವಯಸ್ಸಿನಿಂದನೇ ಬೇರೆಯವರ ದುರ್ಭಾಷೆ, ಬೇರೆಯವರ ನಡತೆಗಳು ಇಷ್ಟ ಆಗ್ತಿರಲಿಲ್ಲ. ಆದ್ದರಿಂದ ಒಂದು ರೀತಿಯಿಂದ ಹೇಳಿದರೆ, ಮನೆಯಲ್ಲಿ ಆಧ್ಯಾತ್ಮಿಕತೆ ವಾತಾವರಣ ಇರೋದರಿಂದ ಪ್ರಾಪಂಚಿಕವಾಗಿರ್ತಕ್ಕಂತಹ ಒಂದು ವಾತಾವರಣ ನಮ್ಮನ್ನು ಸೆಳೀಲಿಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದರೆ, ನಾವು ಬಾಲ್ಯದಲ್ಲೇ ಅಂದರೆ ಸುಮಾರು ನನಗೆ ಒಂದು 15 ಡೇಸ್ ಇರುವಾಗಲೇ ನಮ್ಮ ತಂದೆ ಶರೀರವನ್ನು ತ್ಯಾಗ ಮಾಡಿರೋ ಕಾರಣವಾಗಿ ನಮ್ಮ ತಾಯಿಯ ದುಃಖದಲ್ಲಿ ಒಂದು ಆಧ್ಯಾತ್ಮಿಕತೆಯ ಒಂದು ಸಂಘವನ್ನು ಸೇರಿ, ಅಂಥವರ ಸಂಘವನ್ನು, ಆ ದುಃಖವನ್ನು ಮರೀಲಿಕ್ಕೋಸ್ಕರ ಹೋಗಿ ಅವರ ಸಂಪೂರ್ಣ ಜೀವನವನ್ನು ಆಧ್ಯಾತ್ಮಿಕತೆ ಮಾಡಿಕೊಂಡ್ರು. ಅಂದರೆ ಅರ್ಥ, ಯಾರು ಮಹಾನ್ ಆತ್ಮಗಳಿರ್ತಾರೆ, ಉದಾಹರಣೆ ಬಸವಣ್ಣವರು, ಅಕ್ಕಮಹಾದೇವಿ, ಅಲ್ಲಮಾಪ್ರಭು, ಈ ರೀತಿಯಾಗಿ ಅನೇಕ ಮಹಾಶರಣರ, ಮಹಾತ್ಮರ ಒಂದು ಜೀವನ ಚರಿತ್ರೆಯನ್ನು ಓದೋದು, ಅವರ ವಚನಗಳನ್ನು ಓದೋದು, ವಿಚಾರ ಮಾಡೋದು. ನನಗೆ ನೆನಪಿದೆ, ನಾನು ಚಿಕ್ಕ ವಯಸ್ಸಿನಲ್ಲೇ ಇದ್ದಾಗ ಅಂಥ ಒಂದು ಚರ್ಚಾ ಒಂದು ವಾತಾವರಣದಲ್ಲಿ ಹೋದಾಗ ನನಗೆ ಚೆನ್ನಾಗಿ ನೆನಪಿದೆ. ಚಿಕ್ಕ ಮಗು ನಾನು, ನಮ್ಮ ತಾಯಿ ಆ ಒಂದು ವಾತಾವರಣದಲ್ಲಿ ಕರ್ಕೊಂಡೋಗಿ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ, ಹಳ್ಳಿ ಕಡೆ ಅದೇ ರೀತಿ ವಾತಾವರಣ ಇರುತ್ತೆ, ಕೆಲಸ ಕಾರ್ಯಗಳನ್ನು ಮುಗಿಸಿ ಆ ಒಂದು ಕಾರ್ಯಕ್ಕೆಲ್ಲರೂ ಕೂತ್ಕೊಳ್ತಾರೆ. ರಾತ್ರಿ ಸುಮಾರು ಒಂದು 8 ಗಂಟೆ ಮೇಲೆ, ಕೆಲವೊಂದು ಸರಿ ಮಧ್ಯರಾತ್ರಿ 10, 11, 12 ಗಂಟೆವರೆಗೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ ವಾತಾವರಣ ಇತ್ತು. ಒಬ್ಬರು ಗುರುಗಳಿದ್ದರು. ಗುರುಗಳಂದ್ರೆ ಅವರೇನು ಪೂಜೆ ಪುನಸ್ಕಾರ, ಆಡಂಬರ ಅಥವಾ ಪಾದಪೂಜೆ ಮಾಡ್ಕೊಳ್ಳಾರಲ್ಲ. ಅವರು ಕೂಡ ವಿಚಾರಗಳಲ್ಲಿ ವಿಚಾರವನ್ನು ಮಾಡಿ ಭಗವಂತನ ಸಾಮೀಪ್ಯ ಕರ್ಕೊಂಡೋಗ್ಲಿಕ್ಕೋಸ್ಕರವಾಗಿ ಅವರೊಂದು ಆ ರೀತಿಯಾಗಿರ್ತಕ್ಕಂಥ ಒಂದು ಪ್ರವಚನ ಕೊಡ್ತಾಯಿದ್ರು ಅಥವಾ ಚರ್ಚೆ ಮಾಡ್ತಾಯಿದ್ರು. ಒಂದು ವಚನ ಹೇಳೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದು. ನಾನು ತುಂಬ ಚಿಕ್ಕ ವಯಸ್ಸು, ಆವಾಗ ತುಂಬ ಚೆನ್ನಾಗಿ ನೆನಪಿದೆ ನನಗೆ. ಕೇಳೋಷ್ಟು ತನಕ ಕೇಳೋದು, ಚಿಕ್ಕ ಮಕ್ಕಳಾಗಿರೋ ಕಾರಣವಾಗಿ ಅದೇ ವಾತಾವರಣದಲ್ಲಿ ನಮ್ಮ ತಾಯಿಯ ತೊಡೆಯ ಮೇಲೆ ಮಲಗ್ತಾ ಇದ್ದೆ. ಅಂದರೆ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಒಂದು ಕಿವಿಯ ಮೇಲೆ, ನಮ್ಮ ಬುದ್ಧಿಗೆ ಅಂಥ ಒಂದು ಆಧ್ಯಾತ್ಮಿಕ ವಿಚಾರಗಳು ಬಿದ್ದಿರೋ ಕಾರಣವಾಗಿ ಹೊರಗಡೆಯ ನೆಗೆಟಿವ್ ವಾತಾವರಣ ಅಂತ ಏನು ಹೇಳ್ತೀವಿ, ನಕಾರಾತ್ಮಕತೆ ವಾತಾವರಣ ಅಂತ ಏನು ಹೇಳ್ತೀವಿ, ಬೇರೆಯ ಥರವಾಗಿರ್ತಕ್ಕಂಥ ಸಂಘದ ಒಂದು ಏನು ಪ್ರಭಾವ ನಮ್ಮ ಮೇಲೆ ಬೀಳಲಿಕ್ಕಾಗಲಿಲ್ಲ. ನೀವು ಉದಾಹರಣೆಗೆ ಹೇಳ್ಬೇಕಂತಂದರೆ, ಯಾರಾದರೂ ಹೊರಗಡೆಗೂ ಸ್ವಲ್ಪ ಗಲಾಟೆ ಮಾಡ್ತಿದ್ರು, ಜಗಳ ಮಾಡ್ತಿದ್ರಂದರೆ ಅಲ್ಲಿ ನಾವು ನಿಲ್ತಿದ್ದಿಲ್ಲ, ನಾವು ಇಷ್ಟ ಆಗ್ತಾ ಇರಲಿಲ್ಲ, ಆ ವಾತಾವರಣನೇ ಇಷ್ಟ ಆಗ್ತಿರಲಿಲ್ಲ. ನಂತರ ಹಂಗೆ ಬೆಳೀತಾ ಬಂದಾಗ ಪ್ರತಿನಿತ್ಯ ನಮ್ಮ ತಾಯಿ ನಾವು ಮಲಗಬೇಕಾದ್ರೆ, ಎಲ್ಲರೂ ಕೂಡ ಊಟ ಗೀಟ ಮಾಡಿ ಮಲಗಬೇಕಾದ್ರೆ ರಾತ್ರಿ ಕೆಲವೊಂದು ವಚನಗಳನ್ನು ತಾವು ಹೇಳ್ತಾ ನಮ್ಮ ಹತ್ರ ಹೇಳಿಸ್ತಾ ಮಲಗ್ತಾ ಇದ್ವಿ. ಅಂದರೆ ನಿಮಗೆ ಅಷ್ಟು ಚಿಕ್ಕ ವಯಸ್ಸಲ್ಲೇ ಈ ಆಧ್ಯಾತ್ಮಿಕತೆ ಒಂದು ಬೀಜದ ಬಿತ್ತನೆ ಆಗಿದೆ. ಖಂಡಿತ ಹೇಳ್ಬೋದು, ಅದು ಸತ್ಯ. ಅದು ಆ ರೀತಿಯಾಗಿರ್ತಕ್ಕಂಥ ಮಲಗಿದರೆ ಪುನಃ ಮರುದಿನ ಅದೇ ವಾತಾವರಣ ಮನೆಯಲ್ಲಿರೋದ್ರಿಂದ ನನಗೆ ಚೆನ್ನಾಗಿ ನೆನಪಿದೆ. ನಮ್ಮ ಮನೆಯಲ್ಲಿ, ನಮ್ಮ ಲೌಕಿಕದ ಮನೆಯಲ್ಲಿ ಯಾರೂ ಸಹ ಜೋರಾಗಿ ಮಾತನಾಡೋದಾಗಲಿ
ಅಪಶಬ್ದಗಳನ್ನು ಮಾತನಾಡೋದಾಗಲಿ ಆ ರೀತಿ ವಾತಾವರಣ ನಮ್ಮ ಮನೇಲಿ ಇದ್ದೇ ಇಲ್ಲ. ಆದ್ದರಿಂದ ಆ ಸಮಯದಿಂದಲೂ ಕೂಡ ನಮಗೆ ನಾನೀಗ ನೆನಪಿದೆ, ಅಕ್ಕಮಹಾದೇವಿಯ ಜೀವನ ಚರಿತ್ರೆ ಸುಮಾರು ಅದೊಂದು 300 ಪುಟಗಳಿಗಿಂತ ಜಾಸ್ತಿ ಇದೆ. ಅದನ್ನು ನಾನು ಚಿಕ್ಕ ವಯಸ್ಸಲ್ಲಿ ಎಷ್ಟು ನನಗೆ ಸಾಧ್ಯನೋ ಅಷ್ಟು ಅರ್ಥ ಮಾಡ್ಕೊಳ್ಳೋ ಅಷ್ಟು 2-3 ಸರಿ ನಾನು ಓದಿದ್ದೀನಿ. ಬಸವಣ್ಣರ ವಚನಗಳ ನೆನೆಯಕ್ಕೆ ಸರಿ ನಮ್ಮ ತಾಯಿ ಹೇಳ್ಕೊಡ್ತಾ ಇದ್ದರು. ಅವುಗಳನ್ನು ಕೂಡ ನಾವು ರಿಪೀಟ್ ಮಾಡ್ತಿದ್ವಿ. ನಮ್ಮ ತಾಯಿ ನಮ್ಮ ಹತ್ರ ಹೇಳಿಸ್ತಾ ಇದ್ರಂತ ಅವನು. ಆದ್ದರಿಂದ ಅಂಥ ವಾತಾವರಣದಲ್ಲಿ ಬೆಳೆದಿರೋದ್ರಿಂದ ನಮಗೆ ಈ ಒಂದು ಕಲಿಯುಗದ ತಮೋಪ್ರಧಾನ ವಾತಾವರಣ ಅಂತ ಏನು ಹೇಳ್ತೀವಿ, ನಕಾರಾತ್ಮಕ ವಾತಾವರಣ ಅಂತ ಏನು ಹೇಳ್ತೀವಿ, ನಮ್ಮ ಸಹೋದರ ನಮ್ಮ ಸಹೋದರಿ ಯಾರಿಗೂ ಅದರ ಪ್ರಭಾವ ಬೀರಲಿಲ್ಲ. ಆದ್ದರಿಂದ ಒಂದು ರೀತಿ ಹೇಳಬೇಕು ಅಂತಂದರೆ ಭಗವಂತ ನಮ್ಮನ್ನು ಈ ಜನ್ಮದ ಆದಿಯಿಂದನೂ ಕೂಡ ನಮ್ಮನ್ನು ಆ ಒಂದು ಕಲಿಯುಗದ ವಾತಾವರಣದಿಂದ ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಖಂಡಿತ ಹೇಳ್ಬೋದು. ಹಾಗಿದ್ದರೆ ಜಗತ್ತಲ್ಲಿ ಭಾಳಷ್ಟು ಧಾರ್ಮಿಕ ಸಂಸ್ಥೆಗಳಿದ್ದಾವೆ, ಭಾಳಷ್ಟಿದ್ದಾವೆ ಧಾರ್ಮಿಕ ವಿಚಾರಗಳನ್ನು ಕಲಿಸುವಂಥ ಸಂಸ್ಥೆಗಳು. ನೀವು ನಿಮ್ಮ ಧಾರ್ಮಿಕ ಜೀವನವನ್ನು ಯಾವ ಸಂಸ್ಥೆಯಲ್ಲಿ ಪ್ರಾರಂಭ ಮಾಡಿದ್ರಿ? ಹೀಗೆ ಜೀವನ ಚಕ್ರ ನಡೀತಾ ನನಗೆ ಚೆನ್ನಾಗಿ ನೆನಪಿದೆ. ನಮ್ಮ ಹಿರಿಯ ಸಹೋದರರು ಚಿತ್ರದುರ್ಗದಲ್ಲಿ ಡಿಗ್ರಿ ಮಾಡ್ತಾಯಿದ್ರು. ಅವರು ಅಲ್ಲಿ ಡಿಗ್ರಿ ಮಾಡಬೇಕಾದ್ರೆ BSc ಡಿಗ್ರಿ ಮಾಡ್ತಾಯಿದ್ರು. ಆ ಸಮಯದಲ್ಲಿ ನಮಗೆ ಈಶ್ವರೀಯ ಒಂದು ಜ್ಞಾನದ ಪರಿಚಯನೇ ಇರಲಿಲ್ಲ. ಆದರೂ ಕೂಡ ನಮ್ಮ ಮನೆಯಲ್ಲಿ ಆ ಸಮಯದಲ್ಲಿ ತಮಗೆ ಗೊತ್ತಿರ್ಬೋದು, ಈ ಆಧ್ಯಾತ್ಮಿಕತೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಪುಸ್ತಕಗಳನ್ನು ಇಟ್ಟಿರ್ತಿದ್ವಿ. ಸಮಯ ಬಂದಾಗ ಓದ್ತಾ ಇದ್ವಿ. ಅವುಗಳನ್ನ ಹಳ್ಳಿಯ ಒಂದು ವಾತಾವರಣದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಅವನ್ನೆಲ್ಲ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಇಟ್ಬಿಟ್ಟು ಯಾವ ಬೇಕೋ ಅವ ತೆಗೆದುಬಿಟ್ಟು ಓದ್ತಾ ಇದ್ವಿ. ಎಲ್ಲ ಮನೆಗಳಲ್ಲೂ ಅವನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಆ ಮೆಥಡ್ ಇತ್ತು. ಅದಾದ ನಂತರ ನಮ್ಮಣ್ಣ ದೊಡ್ಡಣ್ಣವರೇನು ಡಿಗ್ರಿ ಮಾಡ್ತಿದ್ರು. ಆ ಸಮಯದಲ್ಲಿ ಅಲ್ಲಿ ಈಶ್ವರೀಯ ಒಂದು ಪ್ರದರ್ಶಿನಿಯನ್ನು ಹಾಕಿದಾಗ, ಅಂದರೆ ಈ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದವರು ಅದನ್ನು ಒಂದು ಹಾಕಿದಾಗ ನಾನು ಯಾರು ಅಂತ ಒಂದು ಪುಸ್ತಕ ತಂದಿದ್ದರು. ನಾವು ಸಾಮಾನ್ಯವಾಗಿ ಯಾವುದೋ ಇದೊಂದು ಆಧ್ಯಾತ್ಮಿಕತೆ ಅಂತ ಓದಿದ್ದು. ಆಮೇಲೆ ನಮಗೆ ಜ್ಞಾನಕ್ಕೆ ಬಂದಾಗ ಅರ್ಥ ಆಯಿತು, ಇದು ಈಶ್ವರೀಯ ವಿಶ್ವವಿದ್ಯಾಲಯದ ಬೀಜ ನಮ್ಗೆ ಆ ವಯಸ್ಸಿನಲ್ಲಿ ಆ ಕಾಲದಲ್ಲೇ ನಮಗೆ ಬಿದ್ದಿದೆ ಅಂತ ಮೇಲೆ ಅರ್ಥ ಆಯಿತು. ಆದ್ದರಿಂದ ಹೇಳ್ಬೇಕಪ್ಪ ಅಂತ ಹೇಳಿದರೆ, ಈ ಆಧ್ಯಾತ್ಮಿಕತೆಯ ಜೀವನ ಒಂದು ನಮಗೆ ಚಿಕ್ಕ ವಯಸ್ಸಿನಿಂದಲೇ ಬಿದ್ದಿದ್ದರಿಂದ ನಮಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಹಾಗೆ ನಡೀತಾ ನಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ನಾವು ಯಾವಾಗ ಮುಂದೆ ಬಂದ್ವಿ, ಆಗ ನಿಧಾನವಾಗಿ ಈ ಒಂದು ಈಶ್ವರ ವಿಶ್ವವಿದ್ಯಾಲಯದ ಒಂದು ಸಂಪರ್ಕ ನಮಗೆ ಸಿಕ್ತು. ನಾನು ITI ಕಾಲೇಜ್ ಮಾಡ್ಬೇಕಾದ್ರೆ ಗುಲ್ಬರ್ಗದಲ್ಲೇ ಮಾಡಿದೆ. 1982 to 84 ಅಲ್ಲಿ ಜಗತ್ ಸರ್ಕಲ್ ಅಂತ ಇದೆ, ಒಂದು ಮೇನ್ ಸರ್ಕಲ್ ಗುಲ್ಬರ್ಗಾದಲ್ಲಿ. ನಾನು ITI ಮಾಡ್ಲಿಕ್ಕೆ ಹೋಗಿದ್ದೆ ಅಲ್ಲಿಗೆ. ಆ ಸಮಯದಲ್ಲಿ ಆ ಸರ್ಕಲಲ್ಲಿ ಒಂದು ಚಿತ್ರ ನೋಡಿದ್ದೆ ನಾನು. ಒಂದು ಯೋಗಿ ಕೂತ್ಕೊಂಡಿರ್ತಕ್ಕಂತಹ ಒಂದು ಚಿತ್ರ ಬೋರ್ಡ್ನಲ್ಲಿ ಬರೆದಿತ್ತು. ನಾನು ಅವಾಗ ಏನು ತಿಳ್ಕೊಂಡು, ಏನೋ ವಿವೇಕಾನಂದ ಆಶ್ರಮ ಅಂತ ತಿಳ್ಕೊಂಡಿದ್ದೆ. ಹಾಗೆ ಆದರೆ ಅಲ್ಲಿ ನನಗೆ ಈಶ್ವರೀಯ ಜ್ಞಾನದ ಒಂದು ಟಚಿಂಗೂ ಆಗಲಿಲ್ಲ, ಅದರ ಕಡೆ ನನಗೇನು ಪರಿಚಯನೂ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆದರೂ ಆ ಬೋರ್ಡ್ ನಿಮಗೆ ಚೆನ್ನಾಗಿ ನೆನಪಿತ್ತು? ಆಮೇಲೆ ನೆನಪಿ ಬಂತು ನನಗೆ. ಯಾವಾಗ ನಾನು ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬಂದೆ ಆಮೇಲೆ ನನಗೆ ಅನ್ನಿಸ್ತು, ಆಮೇಲೆ ಗೊತ್ತಾಯ್ತಲ್ವ ಗುಲ್ಬರ್ಗದಲ್ಲಿ ಸೇವಾ ಕೇಂದ್ರ ಇತ್ತು, ಎಲ್ಲಿತ್ತು ಅಂತ ನನ್ನ ವಿಚಾರ ಗೊತ್ತಾದಾಗ, ಆ ಸಮಯದಲ್ಲಿ ಇಂಥ ಸ್ಥಳದಲ್ಲಿ ನಾನು ಇಂಥ ಬೋರ್ಡ್ ನೋಡಿದ್ದೆ ಅಂತ ನನಗೆ ಸ್ಮೃತಿ ಬಂತು. ಹೀಗೆ ಬರ್ತಾ ನಾನು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾ ಬೆಂಗಳೂರಿನಲ್ಲಿ BEL ಫ್ಯಾಕ್ಟ್ರಿ ಅಂತಿದೆ, ಅಲ್ಲಿ ಅಪ್ರೆಂಟಿಸ್ಶಿಪ್ಗೋಸ್ಕರ ಹೋದೆ. ಆ ಸಮಯದಲ್ಲಿ ನನಗಿಂತ ಹಿರಿಯ ಸಹೋದರರು ನಮ್ಮ ಜನ್ಮಸ್ಥಳದಲ್ಲೇ TCH ಕಾಲೇಜ್ ಮಾಡ್ತಾಯಿದ್ರು. ಆ ಸಮಯದಲ್ಲಿ ನಮ್ಮ ಸಹೋದರಿಯರು ಅಂದರೆ ಈಶ್ವರ ವಿಶ್ವವಿದ್ಯಾಲಯದ ಸಹೋದರಿಯರು ನಮ್ಮೂರಲ್ಲಿ ಸೆಂಟ್ರ್ ಇರಲಿಲ್ಲ, ಬೇರೆ ಕಡೆಯಿಂದ ಅಂದರೆ ಕೂಡ್ಲಿ ಅಂತಿದೆ ಬಳ್ಳಾರಿ ಜಿಲ್ಲೆಯಲ್ಲಿ, ಅಲ್ಲಿಂದ ಈ TCH ಕಾಲೇಜಲ್ಲಿ ಪ್ರವಚನ ಕೊಡಲಿಕ್ಕೋಸ್ಕರವಾಗಿ ಅಥವಾ ಈಶ್ವರೀಯ ಸಂದೇಶ ಕೊಡಲಿಕ್ಕೋಸ್ಕರವಾಗಿ ಬಂದರು. ಅಂದರೆ ಈ ಕುಮಾರಿ ಸಂಸ್ಥೆಯ ಜ್ಞಾನ ಏನಿದೆ ಅದನ್ನು ತಿಳಿಸ್ಕೊಡ್ಲಿಕ್ಕೋಸ್ಕರ ಕಾಲೇಜಿಗೆ ಪ್ರಿನ್ಸಿಪಲ್ ಪರ್ಮಿಷನ್ ತೊಗೊಂಡು ಅಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ತಿಳಿಸ್ಲಿಕ್ಕೋಸ್ಕರ ಬಂದಾಗ ನಮ್ಮ ಸಹೋದರರು ತುಂಬ ಚೆನ್ನಾಗಿ ಅವ್ರಿಗೂ ಇಷ್ಟ ಆಯಿತು. ಯಾಕೆಂದರೆ ನಮ್ಮ ಮನೆಯಲ್ಲಿ ನಾವು 3 ಜನ ಸಹೋದರರು, ಒಬ್ಬ ಸಹೋದರಿ ಇದ್ವಿ. ಎಲ್ಲರಿಗೂ ಕೂಡ ಆಧ್ಯಾತ್ಮಿಕತೆಯಲ್ಲಿ ಅಭಿರುಚಿ, ಅದೇ ವಾತಾವರಣ ಬರೋದ್ರಿಂದ ಆ ಈಶ್ವರೀಯ ಜ್ಞಾನ ಅವ್ರಿಗೆ ಎಷ್ಟು ಅಪೀಲ್ ಆಯಿತು ಅಥವಾ ಎಷ್ಟು ಅವ್ರಿಗೆ ಪರಿಣಾಮ ಬೀರ್ತು ಅಂದರೆ, ಸ್ವಲ್ಪ ಸಮಯದ ನಂತರ ನಾನು ಬೆಂಗಳೂರಲ್ಲಿದ್ದಾಗ ನನಗೆ ಫೋನ್ ಮಾಡಿದರು.
ನೋಡು, ಬೆಂಗಳೂರಲ್ಲೂ ಕೂಡ ಇದೆ, ಇದು ತುಂಬ ಕಡೆ ಪ್ರಜಾಪಿತ ಬ್ರಹ್ಮಕುಮಾರ್ ಈಶ್ವರ ವಿಶ್ವವಿದ್ಯಾಲಯ ಅಂತ. ಅಲ್ಲಿ ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ನಾವೇನು ಚಿಕ್ಕ ವಯಸ್ಸಿನಿಂದ ಭಗವಂತ ಯಾರು ಅಂತ ಹೇಳ್ಬಿಟ್ಟು ಏನೋ ಒಂದು ಕ್ವಶನ್ ಇತ್ತು, ಅದಕ್ಕೆ ಆನ್ಸರ್ ಸಿಗುತ್ತೆ, ತುಂಬ ಚೆನ್ನಾಗಿದೆ. ನಂತರ ಅವರು ನಾನಿರ್ತಕ್ಕಂಥ ಏರಿಯಾದ ಒಂದು ಅಡ್ರೆಸ್ ಅಂತ ತಿಳ್ಕೊಂಡು ಅಲ್ಲೆಲ್ಲಿದೆ ಅಂತಲೂ ಕೂಡ ನನಗೆ ತಿಳಿಸಿದ್ರು, ಸಮೇತ ಕೊಟ್ಟರು. ಇಂಥ ಶಿವಾಜಿನಗರ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ನೀನು ಅಲ್ಲಿ ವಿಚಾರಗಳು ತಿಳ್ಕೊ ಅಂತ ಹೇಳಿದರು. ಆಗ ನಾನಲ್ಲಿ 1984 ಇಸ್ವಿ, ಐ ಥಿಂಕ್ ಮಾರ್ಚ್ ಅಂತ ಅಂದ್ಕೊಳ್ತೀನಿ, ನಮ್ಮ ಸಹೋದರ ಹೇಳಿದಾರಂತ ನಾನು ಹೋದೆ. ನನಗೇನು ಯಾರು ಕರೀಲಿಲ್ಲ ಅಥವಾ ಈಶ್ವರೀಯ ಜ್ಞಾನದ ಏನೋ ಎಕ್ಸ್ಟ್ರಾ ಫೋರ್ಸ್ ನನಗೇನು ಇದಾಗಲಿ, ನಮ್ಮ ಸಹೋದರ ಹೇಳಿದ್ದಾರೆ ಅಂದರೆ ಇದು ಒಳ್ಳೆಯ ಸಂಸ್ಥೆ ಅಂತ ಒಂದು ಭಾವನೆಯಿಂದ ಹೋಗಿ ನೋಡೋಣ ಅಂತ ಹೋದಾಗ ಅಲ್ಲಿ ಸಹೋದರರಿದ್ದರು. ಬನ್ನಿ ಅಂತ ಕರೆದ್ರು, ಆಮೇಲೆಲ್ಲ ಮಾತನಾಡಿಸಿದ್ರು. ಹಿಂಗೆ ಕೋರ್ಸ್ ಇರುತ್ತೆ ತಗೊಳ್ಬೇಕು ನೀವು. ಯಾರಿದ್ರು ನೆನಪಿದೆಯಾ? ಅಲ್ಲಿ ಸರಳಾ ದೀದಿ ಕನೆಕ್ಷನ್ ಸೆಂಟ್ರ್, ಅದು ಬೆಂಗಳೂರು ಸರಳಾ ದೀದಿ ಕನೆಕ್ಷನ್ ಸೆಂಟ್ರು. ಯಾವುದಪ್ಪ ಅಂತ ಹೇಳಿದರೆ, ಅಂಗಣ್ಣ ಬಾಯಿ ಅಂತ ಯಾರು ಬಾಬೂರು ಸಾಕಾರ ಮುರಳಿಗೆಲ್ಲ ಸ್ಮೃತಿ ಮಾಡ್ಕೊಳ್ತಾರೆ, ಅವರ ಸೆಂಟ್ರ್ ಅಥವಾ ಅವ್ರ ಮನೆ ಮೇಲ್ಗಡೆನೇ ಸೆಂಟ್ರ್ ಇತ್ತು. ನನ್ನ ಭಾಗ್ಯ ಏನಪ್ಪ ಅಂದರೆ, ಇಲ್ಲಿ ಜಗದಂಬ ಸರಸ್ವತಿ ಆ ಬಿಲ್ಡಿಂಗಲ್ಲಿ ಇದ್ದೋಗಿದ್ದರು, ಬಂದಿದ್ದರು ಮೊದಲನೇ ಬಾರಿಗೆ. ಅಂತಹ ಒಂದು ಸೇವಾ ಕೇಂದ್ರದಲ್ಲಿ ನನಗೆ ಜ್ಞಾನ ತಗೊಂಡದ್ದು ಬಹಳ ನನ್ನ ಭಾಗ್ಯ ಅಂತ ಅನಿಸುತ್ತೆ. ಅಲ್ಲಿಗೆ ಹೋದಾಗ ಸಹೋದರಿಯರೆಲ್ಲ ಮಾತನಾಡಿಸಿದ್ರು, ಕೋರ್ಸ್ ತಗೊಳ್ಳಿ ಅಂದರು. ಆ ಸ್ವಲ್ಪನೇ ದಿನಗಳಿಂದ ನಾನು ನಮ್ಮ ಊರಿಗೆ ಬರಬೇಕಾಗಿತ್ತು. ನಾನು ಊರಿಗೆ ಹೋಗ್ಬಿಟ್ಟು ಬಂದ ಮೇಲೆ ಕೋರ್ಸ್ ತಗೊಳ್ತೀನಿ ಅಂತ ಬಿಟ್ಟು ಹೇಳಿದೆ. ನಂತರ ವಾಪಸ್ ಬಂದಮೇಲೆ ನಮ್ಮ ಸಹೋದರರ ಬಳಿ ಹೋದಾಗ ಅಲ್ಲಿರ್ತಕ್ಕಂಥ ಸೇವಾ ಕೇಂದ್ರ, ನಮ್ಮ ನಿಯರ್ ಬೈ ಏನು ಸೇವಾ ಕೇಂದ್ರ ಇತ್ತು, ಅಲ್ಲೆಲ್ಲ ಕರ್ಕೊಂಡು ಹೋದರು. ಅಲ್ಲಿರ್ತಕ್ಕಂಥ ಅಕ್ಕಂದ್ರೆ ಪರಿಚಯ ಕೊಡಿಸಿದ್ರು, ಎಲ್ಲ ಚಿತ್ರಗಳನ್ನು ನೋಡಿದೆ. ತುಂಬ ಅಕ್ಕಂದ್ರೆ ಕೊಡ್ತಕ್ಕಂಥ ಒಂದು ಸ್ನೇಹ, ಪ್ರೀತಿ ನನಗೆ ತುಂಬ ಆಕರ್ಷಣೆ ಆಯಿತು ಅಲ್ಲೇ. ಅಲ್ಲಿ ನಿಮಗೆ ನಿಯರ್ ಬೈ ಅಂದರೆ ಐ ಥಿಂಕ್ ನೀವು ಹೇಳಿದಾಗೆ ಕೂಡ್ಲಿಗಿನೇ ಇರಬಹುದು ಅಂದ್ಕೊಂಡೆ. ಇಲ್ಲ ಸಂಡೂರು ಅಂತಿದೆ, ಬಳ್ಳಾರಿ ಜಿಲ್ಲೆಯಲ್ಲಿ ಸಂಡೂರು ಅಂತ. ನಮ್ಮ ಹಿರಿಯ ಸಹೋದರ ಅಲ್ಲಿದ್ದರು. ಆಗ ನಮ್ಮ ಇನ್ನೊಬ್ಬ ಸಹೋದರರು ಕೂಡ ಅಲ್ಲೇ ಹೋದಾಗ ಆವಾಗ ನಾವಲ್ಲಿ ಈಶ್ವರ ವಿಶ್ವವಿದ್ಯಾಲಯದ ಒಂದು ಸೇವಾ ಕೇಂದ್ರಕ್ಕೆ ಹೋಗಿದ್ವಿ. 3 ಜನ ಹೋಗಿದ್ರಿ? ನಾನು ನಮ್ಮ ಸಹೋದರರು ಹೋದ್ವಿ. ಅವರು ಸಂಪರ್ಕದಲ್ಲಿದ್ದು ನಮ್ಮ ಹಿರಿಯ ಸಹೋದರರು. ಹೋದಾಗ ಅಲ್ಲಿ ಅಕ್ಕವರು ತುಂಬ ಪ್ರೀತಿಯಿಂದ ಮಾತನಾಡಿಸಿ ಎಲ್ಲ ವಿಚಾರ ತಿಳಿಸಿದರು. ನೀವು ಪುನಃ ವಾಪಸ್ಸು ಬೆಂಗಳೂರಿಗೆ ಹೋದಾಗ ಅಲ್ಲಿ ಸೇವಾ ಕೇಂದ್ರಕ್ಕೆ ಹೋಗಿ ಕೋರ್ಸ್ ತೊಗೊಳ್ಳಿ, ತುಂಬ ಒಳ್ಳೆಯ ಜ್ಞಾನ ಇದು ಅಂತೆಲ್ಲ ಹೇಳಿದರು. ಅದೇ ರೀತಿಗೆ ನಾನು ವಾಪಸ್ ಪುನಃ ಬೆಂಗಳೂರಿಗೆ ಹೋದೆ. ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿ ಕೋರ್ಸ್ ತೊಗೊಂಡಿದ್ದು ನನಗೆ ಜ್ಞಾನ ಏನು ಅಂತ ನನಗೆ ಅಷ್ಟೊಂದು ಇದಾಗಲಿಲ್ಲ. ಬಟ್ ಚೆನ್ನಾಗಿದೆ, ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತು. ಅದೇ ರೀತಿಯಾಗಿ ನಾನು ಕಂಟಿನ್ಯೂ ಮಾಡ್ತಾಯಿದ್ದೆ. ಪ್ರತಿನಿತ್ಯ ನನಗೆ ಶಿಫ್ಟ್ಗಳಿರೋ ಕಾರಣವಾಗಿ ಬೆಳಗ್ಗೆ ಸಮಯ ಸಿಕ್ಕರೆ ಬೆಳಗ್ಗೆ, ಇಲ್ಲ ಸಂಜೆ ಸಮಯ ಸಿಕ್ಕರೆ ಸಂಜೆ ಹೋಗ್ತಾಯಿದ್ದೆ. ಆ ಪರಿವಾರದ ಪ್ರೀತಿ, ಆ ಹಿರಿಯ ಸಹೋದರಿಯರ ಪ್ರೀತಿ, ಆ ಪರಿವಾರದಲ್ಲಿರ್ತಕ್ಕಂಥ ಸಹೋದರರ ಪ್ರೀತಿ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಚಿಕ್ಕ ವಯಸ್ಸಿಂದಲೇ ನಾವು ಸ್ವಲ್ಪ ಆಧ್ಯಾತ್ಮಿಕಲಿದ್ದರ ಕಾರಣವಾಗಿ ತುಂಬ ಆಕರ್ಷಣೆ ಆಯಿತು, ತುಂಬ ಚೆನ್ನಾಗಿ ಅನ್ನಿಸ್ತು. ಹಾಗಿದ್ರೆ ನೀವು ಬೆಂಗಳೂರಲ್ಲಿ ಆ ಸೇವಾ ಕೇಂದ್ರಕ್ಕೆ ಏನು ಹೋದ್ರಿ? ಆ ಸೇವಾ ಕೇಂದ್ರದ ವಾತಾವರಣ ನೋಡಿ ನಿಮಗೇನು ಅನ್ನಿಸ್ತು? ಆ ಸೇವಾ ಕೇಂದ್ರದಲ್ಲಿ ಯಾರು ಸರಳಾ ದೀದಿ ಅಂತ ಹೇಳಿದ್ದೆ ನಾನು, ಅವರ ಒಂದು ಭೇಟಿನೂ ಆಯಿತು. ಅಲ್ಲಿ ನಿಮಿತ್ತ ಆಗಿರ್ತಕ್ಕಂಥ ಒಬ್ಬ ಸಹೋದರ ಅವ್ರ ಭೇಟಿನೂ ಆಯಿತು. ನನಗೆ ಅಲ್ಲಿ ಹೋದ ಮೇಲೆ ಏನು ಅನಿಸ್ತಪ್ಪ ಅಂತಂದರೆ, ತಮಗೂ ಕೂಡ ಅನುಭವ ಇರ್ಬೋದು, ನಮ್ಮೂರಲ್ಲಿ ಬೆಂಗಳೂರಲ್ಲಿ ನಾವಿನ್ನೂ ಇನ್ನೂ ಊರು ಬಿಟ್ಬಿಟ್ಟು ಅಷ್ಟು ದೂರ ಹೋಗಿದ್ವಿ. ನನಗೊಂದು ಪರಿವಾರ ಸಿಕ್ತು ಅಂತ ಫೀಲ್ ಆಯ್ತು ಅಲ್ಲಿ. ಏಕೆಂದರೆ ಲೌಕಿಕ ಪರಿವಾರವನ್ನು ಬಿಟ್ಟು ಸ್ವಲ್ಪ ಹೊರಗಡೆ ಹೋದಾಗ ಅದರ ಒಂದು ಕಾತುರತೆ ಇರುತ್ತೆ. ಏಕೆಂದರೆ ಸ್ವಲ್ಪ ಹತ್ತಿರದವ್ರು ಬೇಕು, ನಮಗೆ ಒಂದು ಪರಿವಾರದ ಮನೋಭಾವದವ್ರು ಬೇಕು ಅಂತ. ಆ ಪರಿವಾರ ಯಾವಾಗ ಸಿಕ್ತೋ ಅವ ನನಗೆ ತುಂಬ ಖುಷಿಯಾಯಿತು. ನನ್ನ ಒಂದು ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಅಥವಾ ನನ್ನ ಒಂದು ನೇಚರಿಗೆ ಬೇಕಾಗಿರ್ತಕ್ಕಂಥ ಪರಿವಾರ ಸಿಕ್ತಂತ ಭಾಳ ಖುಷಿಯಾಯಿತು. ನಂತರ ನಾನು ಕಂಟಿನ್ಯೂ ಮಾಡಿದೆ. ಪ್ರತಿನಿತ್ಯನೂ ಕೂಡ ನಾನು ತಪ್ಪಿಸ್ದೆ. ಒಂದು ಸಾರಿ ಬೆಳಿಗ್ಗೆ ಆದರೆ ಬೆಳಿಗ್ಗೆ, ಇಲ್ಲ ಸಂಜೆ ಆದರೆ ಸಂಜೆ ನಮ್ಮ ಶಿಫ್ಟ್ ವೈಸ್ ನೋಡ್ಕೊಂಡು ಹೋಗ್ತಾಯಿದ್ದೆ. ಅಂಗಣ್ಣ ಬಾಯಿ ಅಂತೇನು ಬಾಬುವರು ಸ್ಮೃತಿ ಮಾಡ್ಕೊಳ್ತಾರೆ, ಅವರು ಅಷ್ಟು ವಯಸ್ಸಾಗಿದ್ದರೂ ಕೂಡ ಎಷ್ಟು ಅಕ್ಯುರೇಟು, ಅಷ್ಟು ವಯಸ್ಸಲ್ಲೂ ಕೂಡ ಬಾಬುವ್ರ ಮುಳ್ಳಿಗೆ ಕೇಳ್ಬೇಕಾದ್ರೆ ಅವರ ನಶೆ ಅದನ್ನೆಲ್ಲ ನೋಡಿಬಿಟ್ಟು ನನಗನ್ನಿಸ್ತು, ಹಂಗಾರೆ ಭಗವಂತನ ಜ್ಞಾನ ಇಷ್ಟು ಶ್ರೇಷ್ಠವಾಗಿದೆಯಲ್ಲ ಅಂತ ತುಂಬ ನನಗೆ ಖುಷಿಯಾಯಿತು. ಅನೇಕ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡ್ತಾಯಿದ್ದೆ. ಆ ಪರಿವಾರದ ಮಧ್ಯದಲ್ಲಿ ಬೆರೆತೇ ನನಗೆ ಭಾಳ ಒಂದು ಪ್ರೋತ್ಸಾಹ ಸಿಕ್ತು, ಖುಷಿ ಆಗ್ತಿತ್ತು.
ನೀವು ಹೇಳಿದ್ರಿ ಈ ಜ್ಞಾನ ತಗೊಂಡು ಪ್ರತಿದಿನ ಅಲ್ಲಿ ನಡೆಯುವಂಥ ಸತ್ಸಂಗಕ್ಕೆ ಅಟೆಂಡ್ ಆಗ್ತಾಯಿದ್ರಿ. ಇದೆಲ್ಲದಕ್ಕೂ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣನೋ ತಂಗಿ ಅವರೆಲ್ಲ ಏನಿದ್ರು, ಅಥವಾ ನಿಮ್ಮ ದೂರದಲ್ಲದ ರಿಲೇಷನ್ಸು, ಇಲ್ಲ ನಿಮ್ಮ ಜೊತೆಗಿರುವಂಥ ಜೊತೆಗಾರರು, ಫ್ರೆಂಡ್ಸು, ಅವರೆಲ್ಲ ರಿಯಾಕ್ಷನ್ ಹೇಗಿತ್ತು? ನಾನು ಮೊದಲಿಗೆ ನಮ್ಮ ಲೌಕಿಕದ ಪರಿವಾರದ ವಿಚಾರ ಹೇಳ್ತೀನಿ. ತಮಗೆ ಮೊದಲೇ ತಿಳಿಸಿದಾಗೆ ಲೌಕಿಕ ಪರಿವಾರದೆಲ್ಲರೂ ಕೂಡ ಆಧ್ಯಾತ್ಮಿಕದಲ್ಲಿದ್ದರ ಕಾರಣವಾಗಿ ನಮ್ಮ ಯಾವುದೇ ಸಂಬಂಧಿಗಳು ನಮಗಿದ್ದಿದ್ದೇ ನಮ್ಮ ತಾಯಿ, ನಮ್ಮ 3 ಸಹೋದರರು, ನಮ್ಮೊಬ್ಬ ಸಹೋದರಿ. ಯಾರೂ ಕೂಡ ಅದಕ್ಕೆ ಅಡಚಣೆ ಹಾಕೋರು ಯಾರೂ ಇಲ್ಲ. ಒಳ್ಳೆಯ ಮಾರ್ಗದಲ್ಲಿ ನಡೆದರೆ ಎಲ್ಲರೂ ಕೂಡ ಖುಷಿ ಪಡ್ತಾಯಿದ್ರು. ಅರ್ಥ ಆಯ್ತಾ? ನಿಮ್ಮ ಮನೇಲಿ ನಿಮ್ಮ ಅಣ್ಣ ಬೇರೆ ನಿಮಗಿಂತ ಮುಂಚೆನೇ ಈ ಜ್ಞಾನದಲ್ಲಿದ್ದರು, ಅವ್ರ ಸಪೋರ್ಟ್ ಇತ್ತು. ನಂತರ ನಮ್ಮ ತಾಯಿಗೊಂದು ನಂಬಿಕೆ ಇತ್ತು ನಮ್ಮ ಮೇಲೆ. ನನ್ನ ಮಕ್ಕಳು ಎಷ್ಟೇ ದೂರ ಹೋದರೂ ಕೂಡ ಮೊದಲಿಂದನೂ ಆಧ್ಯಾತ್ಮಿಕತೆ ಇರೋ ಕಾರಣವಾಗಿ ಇವರು ದಾರಿ ತಪ್ಪಲ್ಲ, ಇವ್ರು ಎಲ್ಲಿ ನಡೀತಾರೋ ಒಳ್ಳೆ ಮಾರ್ಗಕ್ಕೆ ಹೋಗ್ತಾರಂತ ನಂಬಿಕೆ ಇರೋ ಕಾರಣವಾಗಿ ಆ ಕಡೆಯಿಂದ ನಮಗೇನು ಇದು ಬರಲಿಲ್ಲ. ಒಂದು ತಮಾಷೆ ವಿಚಾರ ಅಂತ ಹೇಳ್ಬೋದು. ನಾನು ಯಾರ ಜೊತೆಯಲ್ಲೆಲ್ಲ ಉಳ್ಕೊಂಡಿದ್ದೆ, ಹೀಗೆ ಬೆಳೀತಾ ಅಥವಾ ಕ್ಲಾಸ್ಗೆ ಹೋಗ್ತಾ ಹೋಗ್ತಾ ಅನೇಕ ಧಾರಣೆಗಳು ಅವ್ರಿಗೆ ಗೊತ್ತಾಯಿತು. ಈ ಆಶ್ರಮದಲ್ಲಿ ಇದನ್ನು ತಿನ್ನಲ್ಲ, ಅದನ್ನು ತಿನ್ನಲ್ಲ ಅಂತ. ಒಂದು ಸರಿ ಅಂದರೆ ನಾನು ಈಗಿನ್ನೂ ಧಾರಣೆ ಶುರು ಮಾಡಿದ್ದಿಲ್ಲ. ದಟ್ ಮೀನ್ಸ್ ನಾವೇನು ಲೌಕಿಕದಲ್ಲಿ ತಾಮಸಿಕ ತಿಂದವರಲ್ಲ, ಬೇರೆ ಆ ಥರ ಏನು ತಿಂದವರಲ್ಲ, ಸಾತ್ವಿಕ ಆಹಾರಿಗಳೇ. ಅವರ ಜೊತೆಯಲ್ಲಿದ್ದಾಗ ಒಂದು ಗ್ರೂಪಲ್ಲಿದ್ದೆ. ನಮ್ಮ ಹಿರಿಯ ಸಹೋದರರ ಒಂದು ಅವ್ರ ಫ್ರೆಂಡ್ಸ್, ಅವರು ಕ್ಲಾಸ್ಮೇಟ್ಸು, ಅವ್ರ ಜೊತೆಗಿದ್ದೆ ಸ್ವಲ್ಪ ಟೆಂಪ್ರವರಿಯಾಗಿ. ಆಗ ಅವರು ಬಹಳ ಪ್ರಯತ್ನ ಪಟ್ಟರು, ಏನಾದರೂ ಮಾಡಿ ಇವನಿಗೆ ಇದು ಮಾಡಬೇಕು ಅಂತ. ಮಜ್ಜಿಗೆ ಎಲ್ಲ ಕಾಮನ್ನಾಗಿ ಊಟ ಮಾಡ್ಬೇಕಾದ್ರೆ ಮಜ್ಜಿಗೆ ಕೊಡ್ತಾಯಿದ್ರು. ಆ ಮಜ್ಜಿಗೆಯಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿಬಿಟ್ಟು ಕುಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ಆದರೂ ಕೂಡ ಬಾಬಾ ರಕ್ಷಣೆ ಮಾಡಿದರು. ಆಮೇಲೆ ಈ ಬಾಯ್ಲ್ ಮಾಡಿರ್ತಕ್ಕಂಥ ಎಗ್ ತಿನ್ಸೋಕ್ಕೆ ಪ್ರಯತ್ನ ಪಟ್ಟರು, ಆದರೂ ಕೂಡ ಬಾಬಾರು ಹೇಳ್ತಾರಲ್ವ, ಪೂರ್ವ ಜನ್ಮದ ಪುಣ್ಯ ಅಂತ. ಜನ್ಮದಿಂದ ಇದುವರೆಗೂ ಕೂಡ ಅಂಥ ಯಾವುದೇ ಒಂದು ದುಶ್ಚಟ ನಮ್ಮ ಸಮೀಪ ಸುಳಿಲಿಲ್ಲ, ಯಾವುದೇ ತಾಮಸಿಕವಾಗಿರ್ತಕ್ಕಂಥ ಆಹಾರ ನಮ್ಮ ಸಮೀಪ ಸುಳಿಲಿಲ್ಲ. ಆ ರೀತಿ ಅವರೇನು ನನಗೆ ಫೋರ್ಸ್ ಮಾಡಲಿಲ್ಲ, ಜಸ್ಟ್ ಬೈ ಒಂದು ಏನು ಜೋಕ್ ಥರ ಮಾಡ್ತಿದ್ರು ಅಷ್ಟೇ. ಅವರೇ ನನಗೇನು ಪರೀಕ್ಷೆ ಮಾಡಲಿಕ್ಕೆ ಅಂತ ಮಾಡ್ತಿದ್ರೆ ಹೊರತು ಅವ್ರು ನನ್ನೇನು ಭಾಳ ಕಷ್ಟ ಕೊಟ್ಟರು ಅಥವಾ ಭಾಳ ಹಿಂಸೆ ಕೊಟ್ಟರು ಅಂತೇನಿಲ್ಲ. ಜಸ್ಟ್ ಒಂದು ಪರೀಕ್ಷೆಗೋಸ್ಕರ ಮಾಡಿದರು. ಆ ರೀತಿಯಾಗಿ ಅಲ್ಲಿ ನಡೀತು. ಅದಾದ ಮೇಲೆ ಪುನಃ ನಾವು ಶಿವಾಜಿನಗರದಿಂದ ನಾನು ಬಂಸಂದ್ರ ಅಂತಿದೆ, BEL ಫ್ಯಾಕ್ಟ್ರಿ ಏನಿದೆ ಅದ್ರ ಹಿಂದ್ಗಡೆಗೆ, ಅಲ್ಲಿಗೆ ಹೋದ್ವಿ. ಆ ಸಮಯಕ್ಕೆ ನಮ್ಮ ಇನ್ನೊಬ್ಬ ಸಹೋದರೇನು ನನಗಿಂತ ಮುಂಚೆ ಜ್ಞಾನಕ್ಕೆ ಬಂದರು ಅಂತ ಹೇಳಿದೆ. ಅವರು TCH ಮುಗೀತು. ಅವರು ಕೂಡ TCH ಮಾಡೋ ಅಷ್ಟೊತ್ತಿಗೆ ಅಲ್ಲಿ ಅನೇಕರಿಗೆ ಬಾಬಾರ ಜ್ಞಾನವನ್ನು ಕೊಟ್ಟು ಅಲ್ಲಿನೂ ಕೂಡ ಒಂದು ಕ್ಲಾಸ್ ಮಾಡ್ಲಿಂಗೆ ಮಾಡಿದ್ರು, ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಅವರು. ಆದರೆ TCH ಮುಗೀತು, ನೆಕ್ಸ್ಟ್ ಜಾಬ್ ನೋಡಬೇಕಾಗಿತ್ತು. ಅದಕ್ಕೋಸ್ಕರ ಬೆಂಗಳೂರಿಗೆ ನನ್ನ ಜೊತೆ ಬಂದರು, ಎಲ್ಲಿಗೆ ಬೆಂಗಳೂರಿಗೆ ನನ್ನ ಜೊತೆಯಲ್ಲೇ ಇದ್ದರು. ಅವರು ಒಂದು ರೀತಿಯಿಂದ ಹೇಳ್ಬೇಕಂದ್ರೆ ಜ್ಞಾನದಲ್ಲಿ ಆಗಿನಿಂದಲೂ ಭಾಳ ತೀವ್ರತೆ, ತೀಕ್ಷ್ಣತೆ ಅವ್ರದ್ದು. ಊರಲ್ಲಿದ್ದಾಗ ಅವರ ವಯಸ್ಸನ್ನೇ ಸೇರಿಸ್ಕೊಂಡು ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಕೇಳಿಬಿಟ್ಟು ಒಂದು ಹಾಲನ್ನು ತೊಗೊಂಡು ಆಗಲೇ ಅವ್ರು ಕ್ಲಾಸ್ ಮಾಡ್ತಾಯಿದ್ರು ಆರಂಭದ ದಿನಗಳಲ್ಲೇ, ಜ್ಞಾನಕ್ಕೆ ಬಂದ ಆರಂಭದ ದಿನವೇ. ನಾನು ಬೆಂಗಳೂರಿಗೆ ಹೋದಾಗ ಅವರು ಕೂಡ ಅಲ್ಲಿ ಬಂದರು ಜಾಬ್ ನಿಮಿತ್ತವಾಗಿ. ಅವಾಗ ಇನ್ನು ಫ್ರೆಶ್ ಅವರು TCH ಪಾಸ್ ಆಗಿತ್ತು. ಆಗ ಅಲ್ಲಿಯವರೆಗೂ ನಾನು ಕೇವಲ ಶಿವಾಜಿನಗರದ ಒಂದು ಕನೆಕ್ಷನ್ನಲ್ಲಿದ್ದೆ. ಶಿವಾಜಿನಗರದ ಯಾವಾಗಾದರೂ ಕೂಡ ಈ ನಮ್ಮ ಗೊಟ್ಟಿಗೆರೆ ಅಂತೇನಿದೆ ಈಗ, ಆಗಿನ ಕಾಲದಲ್ಲಿ ಈ ಗೊಟ್ಟಿಗೆರೆಗೂ ಆ ಗೊಟ್ಟಿಗೆರೆಗೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. ನನಗೆ ಚೆನ್ನಾಗಿ ನೆನಪಿದೆ, ಶಿವಾಜಿನಗರದಿಂದ ಪಾದಯಾತ್ರೆ ಹೋಗಿದೆ ಗೊಟ್ಟಿಗೆರೆಗೆ, ಅಂದರೆ ಪರಿವಾರದವರೆಲ್ಲರೂ ಕೂಡ ಸೇರಿ. ಅಂದರೆ ಬಾಬಾವರ ಜ್ಞಾನವನ್ನು ಎಲ್ರಿಗೂ ತಿಳಿಸೋ ಒಂದು ಉದ್ದೇಶದಿಂದ ಪಾದಯಾತ್ರೆ ಥರ ಹೋಗಿದ್ದೀವಿ. ಆ ರೀತಿ ಇತ್ತು. ನಾನು ಯಾವಾಗ ಶಿವಾಜಿನಗರ ಬಿಟ್ಟು ಜಾಲಹಳ್ಳಿಗೆ ಹೋದೆ, ನಮ್ಮ ಸಹೋದರರು ಬಂದರು. ಅವರಿಗೆ ಜ್ಞಾನ ಬಿಟ್ಟಿರ್ಲಿಕ್ಕೆ ಆಗ್ತಿದ್ದಿಲ್ಲ. ಅವ್ರು ನಿಧಾನಕ್ಕೆ ಏನು ಮಾಡಿದ್ರು, ನಮಗೆ ಸಮೀಪ ಮಲ್ಲೇಶ್ವರಂ ಇತ್ತು, ಮಲ್ಲೇಶ್ವರಂ ಸೇವಾ ಕೇಂದ್ರದ ಕನೆಕ್ಷನ್ ತೊಗೊಂಡ್ರು. ಅವಾಗಿನ್ನೂ ಮತ್ತಿಕೆರೆ ಗೋಕುಲಮಲ್ ಸೇವಾ ಕೇಂದ್ರ ಇದ್ದಿಲ್ಲ. ಅಲ್ಲಿಯ ಸಹೋದರಿ ಇವರ ಒಂದು ಜ್ಞಾನದ ಆಸಕ್ತಿ ನೋಡಿ ಅವರು ಭಾಳ ಪ್ರೋತ್ಸಾಹ ಕೊಡೋಕ್ಕೆ ಶುರು ಮಾಡಿದರು. ನಂತರ ನಾನು ಟ್ರೈನಿಂಗ್ ಮಾಡ್ತಕ್ಕಂತಹ BEL ಅಲ್ಲಿ ಅನೇಕರು ಅಲ್ಲಿ ಜ್ಞಾನದಲ್ಲಿರೋರಿದ್ದರು. BEL ಫ್ಯಾಕ್ಟ್ರಿಯಲ್ಲಿ ಅನೇಕ ಸಹೋದರಿಯರು, ಅನೇಕ ಮಾತೆಯರು. ನಮಗೆ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು.
ಆ ಸಮಯದಲ್ಲಿ ಏನಾಯಿತು, ನಮ್ಮ ಬಿ ಎಲ್ ಫ್ಯಾಕ್ಟ್ರಿ ಏನಿದೆ ಅದರ ಕ್ಲಬ್ ಇತ್ತೊಂದು. ಅಲ್ಲಿ ಒಂದು ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ಮ್ಯಾನೇಜರ್ ಇದ್ದರು. ಅವರು ಬಾಬರ್ ಮಗು ಅವರು ಇಲ್ಲಿ ಮಲ್ಲೇಶ್ವರಮಲ್ಲಿ. ಅಂದರೆ ಅವರು ಸಹ ಈ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಬರ್ತಾಯಿದ್ರು. ಅವರು ಪ್ರತಿನಿತ್ಯನೂ ಕೂಡ ಸೇವಾ ಕೇಂದ್ರಕ್ಕೆ ಬಂದು ಹೋಗ್ತಕ್ಕಂಥವ್ರು. ಅವರ ಒಂದು ನಿಮಿತ್ತ, ದಟ್ ಮೀನ್ಸ್ ಅವರು ಪ್ರೇರಣೆಯನ್ನು ತಗೊಂಡು, ಎಲ್ಲರೂ ಪ್ರೇರಣೆ ಕೊಟ್ಟು ಬಿ ಎಲ್ ಕ್ಲಬ್ಬಲ್ಲಿ ಒಂದು ಸರಿ ಅವರು ಚಿತ್ರ ಪ್ರದರ್ಶನವನ್ನು ಅರೇಂಜ್ ಮಾಡಿದರು. ಆ ಸಮಯದ ನಾವೆಲ್ಲ ಹೋಗ್ಬಿಟ್ಟಲ್ಲಿ, ಆ ಸಮಯದ ನಮಗೇನು ಜ್ಞಾನ ಇತ್ತೋ ಅದಕ್ಕೆ ತಕ್ಕನಾಗಿ ನಾವು ಸೇವೆ ಮಾಡಿದ್ವಿ. ಅದಾದ ಮೇಲೆ ನಾವು ಬೊಮ್ಮಸಂದ್ರದಲ್ಲಿ ನಾವಿದ್ವಲ್ವ, ಅದು ಸಮೀಪನಲ್ಲಿ ಬಿ ಎಲ್ ಪಕ್ಕದಲ್ಲೇ. ನಂತರ ಏನಾಯಿತು, ಅವರ ಪ್ರಯತ್ನ, ನಾವು ಕೂಡ ಸೇರಿ ಬಿ ಎಲ್ದು ಒಂದು ಸ್ಕೂಲ್ ಇತ್ತು. ಆ ಸ್ಕೂಲಲ್ಲಿ ಡೇ ಟೈಮ್ ಸ್ಕೂಲ್ ನಡೀತಿದೆ, ರಾತ್ರಿ ಹೊತ್ತಿನಲ್ಲಿ ಅವ್ರದ್ದು ಒಂದು ಹಾಲ್ ಕೀಯನ್ನು ಇಸ್ಕೊಂಡು ಇವರು ನಮ್ಮ ಬಿ ಎಲ್ ಇರ್ತಕ್ಕಂಥ ಬಾಬರ್ ಮಕ್ಕಳು ಪರ್ಮಿಷನ್ ತೊಗೊಂಡು ಅವರು ಕೂಡ ಕೀ ಕೊಡಿಸಿದ್ರು. ಪ್ರತಿನಿತ್ಯನೂ ಕೂಡ ಸಂಜೆ ಹೊತ್ತು ಸ್ಕೂಲಲ್ಲಿ ಹೋಗ್ಬಿಟ್ಟು ಒಂದು ಹೊಸಬರಿಗೆಲ್ಲ ಕೋರ್ಸನ್ನು ಕೊಡೋದು ಎಲ್ಲ ಶುರು ಮಾಡಿದ್ವಿ. ಅಂದರೆ ಹಿರಿಯ ಸಹೋದರಿಯರ ಮಾರ್ಗದರ್ಶನದಂತೆ. ಅದರ ಒಂದು ಪ್ರಾರಂಭಕ್ಕೆ ಹೃದಯ ಪುಷ್ಪ ದಾದಿ ಕೂಡ ಬಂದಿದ್ದರು, ಗೀತಾ ಪಾಠಶಾಲೆ ಅಂತನಾದರೂ ಹೇಳೋದಕ್ಕೆ ದಾದಿ ಬಂದಿದ್ದರು. ಹಾಗೆ ಪ್ರಾರಂಭ ಆಗಿರ್ತಕ್ಕಂಥ ಅದು ನಿಧಾನವಾಗಿ ಅನೇಕ ಕುಮಾರರು ಬಿ ಎಲ್ ಕ್ವಾರ್ಟರ್ಸ್ ಅಂತಿದ್ದ ಪಕ್ಕದಲ್ಲೆಲ್ಲರೆಲ್ಲ ಬರೋಕ್ಕೆ ಶುರು ಮಾಡಿದರು. ಅನೇಕ ಸರಿ ಮಲ್ಲೇಶ್ವರಮಿಂದ ಅನೇಕ ಬಾಬರು ಮಕ್ಕಳು ಯಾರು ದಂಪತಿಗಳಿರ್ತಾರೆ, ಅವ್ರು ಬಂದ್ಬಿಟ್ಟು ಕ್ಲಾಸ್ ಮಾಡ್ತಾಯಿದ್ರು. ಅನೇಕ ಸಹೋದರರು ಬರ್ತಿದ್ರು. ಯಾವಾಗ ಅವ್ರು ಬರಲಿಲ್ಲ ನಾವೇ ಕ್ಲಾಸ್ ಮಾಡಿಕೊಂಡು ಯೋಗದಲ್ಲಿ ಅನೇಕರು ಕುಮಾರರು ಭಾಳ ಆಸಕ್ತಿಯಿಂದ ಬರ್ತಾಯಿದ್ರು. ಹೀಗೆ ಅಲ್ಲಿಯ ಪ್ರಯಾಣ ನಡೀತು. ಅಲ್ಲಾದ ಮೇಲೆ ಪುನಃ ನಾನು 86ನೇ ಇಸ್ವಿಯಲ್ಲಿ ಪುನಃ ಮೈಸೂರಿಗೆ ಶಿಫ್ಟ್ ಆದೆ ನಾನು. ನೀವು ಹೇಳಿದ್ರಿ ಈ ಶಿವಾಜಿನಗರದಲ್ಲಿ ಅಥವಾ ಈ ಬೊಮ್ಮಸಂದ್ರದಲ್ಲಿ, ನೀವು ಶಿವಾಜಿನಗರದಲ್ಲಿ ಸೇವಾ ಕೇಂದ್ರಕ್ಕೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ನಿಮ್ಮ ಥರ ಈ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಬರೋರಾಯಿತು ಅಥವಾ ಆಲ್ರೆಡಿ ತಿಳ್ಕೊಂಡು ಪ್ರತಿದಿನ ಸತ್ಸಂಗ ಅಟೆಂಡ್ ಮಾಡೋದಕ್ಕೆ ಯಾರು ಬರ್ತಿದ್ರು, ಅವರೆಲ್ಲರ ಸಹಕಾರ ಹೇಗಿತ್ತು? ಅವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ ಹೇಗಿತ್ತು? ಆ ಸಮಯದಲ್ಲಿ ಪರಿವಾರದ ಪ್ರೀತಿ ಸ್ನೇಹ ನನ್ನ ಅನುಭವದ ಪ್ರಕಾರ ತುಂಬ ಉತ್ತುಂಗದಲ್ಲಿತ್ತು. ನನಗೀಗಲೂ ಕೂಡ ನೆನಪಿದೆ, ಅಲ್ಲಿ ಅನೇಕ ಫ್ಯಾಮಿಲಿ ಮಾತೆಯರು, ಸಂಸಾರದಲ್ಲಿತ್ತು ಗೃಹಸ್ಥದಲ್ಲಿರ್ತಕ್ಕಂಥ ಅಣ್ಣಂದ್ರಲ್ಲಿದ್ದರಲ್ಲ, ಎಷ್ಟು ಪ್ರೀತಿ ಕೊಡ್ತಿದ್ದು. ನಾನು ಹೊಸಬ ಆಗಿದ್ದರೂ ಕೂಡ ಎಷ್ಟು ಪ್ರೀತಿಯಿಂದ, ಎಷ್ಟೊಂದು ಸ್ನೇಹದಿಂದ ಅವ್ರು ನನಗೆ ಪಾಲನೆ ಕೊಟ್ಟರು ಅಂತ ಹೇಳ್ಬೋದು. ಅಥವಾ ನಮ್ಮನ್ನು ಮಾತಾಡಿಸ್ತಾಯಿದ್ರು, ನಮಗೆ ಪ್ರೋತ್ಸಾಹ ಕೊಡ್ತಾಯಿದ್ರು. ನನಗೆ ಅನ್ನಿಸ್ತಿತ್ತು ಲೌಕಿಕದ ಸಂಬಂಧಿಗಳಲ್ಲೂ ಕೂಡ ಅನೇಕರಲ್ಲಿರ್ತಕ್ಕಂಥ ಸ್ನೇಹ ಪ್ರೀತಿ ಇಲ್ಲಿದೆಯಲ್ಲ, ನನಗೆ ಅಷ್ಟೊಂದು ಆನಂದ ಆಗ್ತಿತ್ತು ಅದರಲ್ಲಿ, ಆ ಪರಿವಾರದಲ್ಲಿ ಬರ್ತಾಗ, ಅವ್ರ ಸಂಪರ್ಕದಲ್ಲಿ ಬಂದಾಗ. ಅದು ನನಗೆ ಇನ್ನೂ ಕೂಡ ಬಹಳ ಅನಿಸುತ್ತೆ. ಆ ಭಗವಂತನ ಪರಿವಾರಕ್ಕೂ ಆಧ್ಯಾತ್ಮಿಕತೆಯ ಪರಿವಾರಕ್ಕೂ ಲೌಕಿಕದ ಪರಿವಾರಕ್ಕೂ ಎಷ್ಟು ವ್ಯತ್ಯಾಸ ಇದೆಯಲ್ವ ಅಂತ ನನಗೆ ಭಾಳ ಚೆನ್ನಾಗಿ ಪಾಲನೆ ಸಿಕ್ತು. ಆ ಪಾಲನೆಯ ಫೌಂಡೇಶನ್ನು ನನಗಿವತ್ತು ಈ ಮಾರ್ಗಕ್ಕೆ ತಂದಿದೆ. ನೀವು ಹೇಳಿದ್ರಿ ಸರಳಾ ದೀದಿ, ಆನಂತರ ಹೃದಯ ಪುಷ್ಪ ದಾದಿ ಅವ್ರನ್ನೆಲ್ಲ ನೋಡಿದೆ ಅಂತ. ಸೊ ಅವ್ರನ್ನೆಲ್ಲ ನೋಡಿದಾಗ ನಿಮಗೆ ಅವರನ್ನು ನೋಡಿ ಏನು ಅನ್ನಿಸ್ತು? ನನಗೆ ಚೆನ್ನಾಗಿ ನೆನಪಿದೆ. ಎಲ್ಲಿ ತನಕ ನಾವು ಬೆಂಗಳೂರಿನಲ್ಲಿದ್ವೋ ಅನೇಕ ಸಾರಿ ಜಾನಕಿ ದಾದಿ, ನಾವು 84ರಿಂದ 86ರವರೆಗೆ ನಾನು ಬೆಂಗಳೂರಲ್ಲಿದ್ದೆ ಅಂತ ಹೇಳಿದ್ನಲ್ಲ, ಎಸ್ಪೆಷಲಿ ನಮ್ಮ ಸಹೋದರರು ಬಂದಮೇಲೆ ನನ್ನ ಇನ್ವಾಲ್ವ್ಮೆಂಟು ಜಾಸ್ತಿ ಆಯಿತು. ಬೇರೆ ಸೇವಾ ಕೇಂದ್ರಗಳಿಗೆ, ಬೇರೆಯ ಬೆಂಗಳೂರಲ್ಲಿರ್ತಕ್ಕಂಥ ಬೇರೆಯ ಬಾಬರ್ ಮಕ್ಕಳ ಪರಿವಾರದಲ್ಲಿ ಬೆರೀತಕ್ಕಂಥ ಒಂದು ಪ್ರೋತ್ಸಾಹ ನಮ್ಮ ಸಹೋದರರಿಂದ ಸಿಕ್ತು. ಯಾಕೆಂದರೆ ಅವರಿಗೆ ಬಹಳ ಆಸಕ್ತಿ ಇತ್ತು ಇವರಲ್ಲಿ. ಆದ್ದರಿಂದ ನಾವು ಅನೇಕ ಸಾರಿ ಚೆನ್ನಾಗಿ ನೆನಪಿದೆ ನನಗೆ. ಜಾನಕಿ ದಾದಿ ತುಂಬ ಬರ್ತಾಯಿದ್ರು ಬೆಂಗಳೂರಿಗೆ. ಅವ್ರು ಬಂದಾಗ ಒಂದು ಗಾಯನ ಸಮಾಜ ಅಂತ ಈಗಲೂ ಇದೆ ಅಂತ ಕಾಣುತ್ತೆ. ಅದು ಆ ಜಾನಕಿ ದಾದಿ ಬಂದ್ರಂದರೆ ಗಾಯನ ಸಮಾಜದಲ್ಲಿ ಒಂದು ಪ್ರೋಗ್ರಾಮ್ ಇದೆ ಅಂತ. ಅನೇಕ ಬಾರಿ ದಾದಿ ಬಂದಾಗ ನಾನು ಅಟೆಂಡ್ ಮಾಡಿದ್ದೀನಿ, ಜಾನಕಿ ದಾದಿ ಬಂದಾಗ. ಅರ್ಥ ಆಯ್ತಾ? ನಂತರ ಇನ್ನೂ ಹೇಳ್ಬೇಕಪ್ಪ ಅಂತ ಹೇಳಿದರೆ, ಯಾರು ಹೃದಯ ಪುಷ್ಪ ದಾದಿಯ ಸಂಪರ್ಕದಲ್ಲಿ ಕೆಲವು ಸಮಯ ಹೋದೆ ಅಷ್ಟೇ ನಾನಿದ್ದೆ. ಯಾಕೆಂದರೆ ನಾವು ಆವಾಗ ಸ್ವಲ್ಪ ಜಾಬ್ಗೆ ಹೋಗ್ತಾಯಿದ್ವಿ, ಟ್ರೈನಿಂಗ್ ಮಾಡ್ತಾಯಿದ್ವಿ. ಆದರೆ ಆ ದಾದಿಯರ ದರ್ಶನದಲ್ಲಿ ಏನಿದೆಯಲ್ಲ, ಅವರ ಸಂಪರ್ಕದಲ್ಲಿ ಬಂದಾಗ ಇನ್ನೂ ವಿಶೇಷವಾಗಿರ್ತಕ್ಕಂಥ ಅನುಭವ, ಒಂದು ಆತ್ಮೀಯತೆ ಅನುಭವ, ಆ ಒಂದು ಸರಳತೆ, ಆ ಒಂದು ಆತ್ಮೀಯತೆ ತುಂಬ ಆಕರ್ಷಣೆ ಮಾಡ್ತು ನಮ್ಮನ್ನು.
ಆಗ ಫಸ್ಟ್ ಟೈಮ್ ನಾನು ಗುಟ್ಟಿಗೆರೆ ಆಗೇನಿತ್ತು, ಆ ಗುಟ್ಟಿಗೆರೆಯಲ್ಲಿ ಏನೊಂದು ಕಾರ್ಯಕ್ರಮ ಇತ್ತು. ಆವಾಗ ಎಲ್ಲರೂ ಕೂಡ ಬೆಂಗಳೂರು ಸಿಟಿಯಿಂದ ಹೋಗಿದ್ದು, ನಾನು ಕೂಡ ಹೋಗಿದ್ದೆ. ಆ ಸಮಯದಲ್ಲಿ ಅಲ್ಲಿ ಸೇರಿಬಿಟ್ಟು ಸಹೋದರಲ್ಲೂ ಕೂಡ ಒಂದು ಕಾರ್ಯಕ್ರಮ ನಿಮಿತ್ತ ಎಲ್ಲನೂ ಕೂಡ ಕರ್ಮಣ ಸೇವೆ ಮಾಡ್ತಿದ್ವಿ. ಆ ಒಂದು ಕರ್ಮಣ ಸೇವೆಯಲ್ಲಿರ್ತಕ್ಕಂತಹ ಒಂದು ಆಸಕ್ತಿ, ಆ ಒಂದು ಖುಷಿ, ಯಾವುದೇ ಒಂದು ಲೌಕಿಕದ ಈಗಿನ ಕಾಲದ ಅಥವಾ ಆ ಕಾಲದ ಸಮಾರಂಭಗಳಲ್ಲಿ ಏನು ಸೇವೆ ಮಾಡಲಿಕ್ಕೆ ಹೋಗ್ತೀವಿ ಅದಕ್ಕಿಂತ ಭಿನ್ನವಾಗಿರ್ತದೆ. ಆ ದಾದಿಯರ ಪಾಲನೆ, ಆ ದಾದಿಯ ಒಂದು ದೃಷ್ಟಿ ತುಂಬ ನನಗೆ ಪರಿಣಾಮ ಬಿತ್ತು. ಆದರೆ ವಿಶೇಷವಾಗಿ ನಾನು ನನಗಿಂತ ನಮ್ಮ ಸಹೋದರರು ಅವ್ರ ಸಂಪರ್ಕದಲ್ಲಿ ತುಂಬ ಜಾಸ್ತಿ ಹೋದರು. ಏಕೆಂದರೆ ನಾನು ಜಾಬ್ಗೆ ಹೋಗ್ತಾಯಿದ್ದೆ, ನಮ್ಮ ಸಹೋದರನು ಜಾಬನ್ನು ಸರ್ಚ್ ಮಾಡ್ತಾಯಿದ್ರು, ಹುಡುಕ್ತಾಯಿದ್ರು. ಅಲ್ಲಿ ಬಟ್ಟಿಗಳು ಇಟ್ಟಿರ್ತಿದ್ರು ಅಲ್ಲಿ ಗೊಟ್ಟಿಗೆರೆಯಲ್ಲಿ. ಆ ಸಮಯದಲ್ಲಿ ನಮ್ಮ ಸಹೋದರರು ಹೆಂಗಾದರೂ ಮಾಡಿ ಬಟ್ಟಿಗೆ ಹೋಗ್ತಾಯಿದ್ರು. ಆ ಬಟ್ಟಿಗೆ ಹೋದಾಗ ಆ ಅನುಭವಗಳನ್ನ ಹೇಳ್ತಿದ್ರಲ್ಲ, ಹೃದಯ ಪುಷ್ಪದಾದಿ ಕುಮಾರನ ವಿಶೇಷವಾಗಿ ಕರ್ಕೊಂಡು ರಾತ್ರಿ ಕೂರಿಸ್ಕೊಂಡು ದೃಷ್ಟಿ ಕೊಡ್ತಾ ಶಕ್ತಿ ತುಂಬೋದು, ಯೋಗ ಮಾಡಿಸೋದು, ಆ ಅನುಭವಗಳನ್ನು ನಾನು ಅಟೆಂಡ್ ಮಾಡಲಿಕ್ಕೆ ಆಗಲಿದ್ದರೂ ನಮ್ಮ ಸಹೋದರ ಅನುಭವ ಕೇಳಿ ನನಗೆ ಅನ್ನಿಸ್ತು, ಇವ್ರು ಎಂಥ ತಪಸ್ವಿಗಳಪ್ಪ, ಎಷ್ಟು ಶಕ್ತಿ ಇದೆ ಇವರಲ್ಲಿ, ಯೋಗದ ಶಕ್ತಿ ಅಂತ ನನಗಾಗಲೇ ಅನುಭವ ಆಗಿತ್ತು. ತುಂಬ ಈ ಒಂದು ಆಧ್ಯಾತ್ಮಿಕತೆಯ ಜ್ಞಾನದಲ್ಲಿ, ಯೋಗದಲ್ಲಿ ಆ ಶಕ್ತಿ ತುಂಬಿದೆ ಅಂತ ನನಗೆ ಆಗಲೇ ಅನುಭವ ಆಗಿತ್ತು. ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಲ್ಲಿದ್ದಾಗ ಇನ್ನೂ ನಾನೇನು ಅಷ್ಟೊಂದು ಆಳದಲ್ಲಿ ಹೋಗಿರಲಿಲ್ಲ ಜ್ಞಾನದಲ್ಲಿ, ಆದರೆ ಒಂದು ನಂಬಿಕೆ ಇತ್ತು, ವಿಶ್ವಾಸ ಇತ್ತು. ಆಮೇಲೆ ಆ ವಯಸ್ಸಲ್ಲಿ ನನಗೆ ಆ ಸಮಯದಲ್ಲಿ ನಿಯರ್ಲಿ ವಿತಿನ್ 20 ನನಗೆ ಏಜ್ ಇದ್ದಿದ್ದು. ಬುದ್ಧಿ ಭಾಳ ಸ್ವಚ್ಛವಾಗಿದ್ದರಿಂದ ನಾನು ಡ್ಯೂಟಿ ಮುಗಿಸ್ಕೊಂಡು ರಾತ್ರಿ 10-10:30 ಒಂದು ಸಾರಿ 12 ಗಂಟೆ ಆಗ್ತಿತ್ತು ಶಿಫ್ಟ್ ಮುಗಿಸ್ ಬಂದಾಗ. ಮಿಡ್ನೈಟ್ ಇದ್ದಕ್ಕಿದ್ದಂಗೆ ಅನೇಕ ಸರಿ ನಮ್ಮ ರೂಮ್ಮೇಟ್ಸ್ ಪಕ್ಕದಲ್ಲಿ ಮಲಗಿರ್ತಿದ್ರು. ಅದು ನನಗೆ ಗೊತ್ತೇ ಇಲ್ಲ. ಅವರು ನೆಕ್ಸ್ಟ್ ಡೇ ಕೇಳಿದ್ರು ನನಗೆ. ನಾನು ಕೂಡ ಅಲ್ಲಿ ಶಿಫ್ಟ್ ಇದ್ದರಿಂದ ನಾನೇನು ಅಮೃತ ವೇಳೆಗೆ ಎದ್ದೇಳಬೇಕು ಅಂತ ಅಷ್ಟೊಂದು ನನಗೆ ಇದಾಗ್ತಿಲ್ಲ. ಯಾಕಂದರೆ ಶಿಫ್ಟ್ ಇರ್ತಿತ್ತು, ಎಷ್ಟೊತ್ತಿಗೂ ಬರ್ತಿದ್ವಿ, ಯಾವಾಗಲೂ ಮಲಗ್ತಾ ಇದ್ವಿ. ನೆಕ್ಸ್ಟ್ ಡೇ ಎದ್ದಾದಮೇಲೆ ನಮ್ಮ ರೂಮ್ಮೇಟ್ ಒಬ್ಬರು ಕೇಳಿದರು, ಏನು ರಾತ್ರಿ ನೀನು ಹೆಚ್ಚು ಕಮ್ಮಿ 2-2:30 ನೀನು ಎದ್ದು ಕೂತಿದ್ದೆಲ್ಲ ಅಂತ. ಆದರೆ ನನಗೆ ಗೊತ್ತೇ ಇಲ್ಲ ನಾನು ಎದ್ದು ಕೂತಿದ್ದು, ನನಗೆ ಗೊತ್ತೇ ಇಲ್ಲ ನನಗೆ. ಆದರೆ ಬಾಬಾವ್ರ ಜ್ಞಾನದ ಬಗ್ಗೆ, ಯೋಗದ ಬಗ್ಗೆ ಆಸಕ್ತಿ ಇತ್ತು, ಅರ್ಥ ಆಯ್ತಾ. ಆವಾಗ ನನಗನ್ನಿಸ್ತು, ಬಾಬಾವರು ನನ್ನನ್ನು ತನ್ನ ಕಡೆಗೆ ಅಥವಾ ತನ್ನ ಒಂದು ಶಕ್ತಿಗಳನ್ನು ತುಂಬಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಸೆಳೆತವನ್ನು ಬಾಬಾವ್ರು ಕೊಡ್ತಿದ್ದಾರಂತ ನನಗೆ ಅವ ಫೀಲ್ ಆಯಿತು. ಅದು ವಿಶೇಷವಾಗಿರ್ತಕ್ಕಂಥ ನನ್ನ ಅನುಭವ ಅಲ್ಲಿ. ನೋಡಿ, ನಿಮ್ಮ ಆಧ್ಯಾತ್ಮಿಕ ಜೀವನದ ಆರಂಭದ ದಿನಗಳೇ ಇಷ್ಟೊಂದು ಕ್ಯೂರಿಯಾಸಿಟಿ. ಇನ್ನೂ ನಿಮ್ಮ ಆಧ್ಯಾತ್ಮಿಕ ಜೀವನದ ಬಗ್ಗೆ ತಿಳ್ಕೊಬೇಕಂತ ನನಗೂ ಸಹ ಭಾಳ ಆಸೆ ಆಗ್ತದೆ. ಆದರೆ ಸಮಯದ ಅಭಾವದಿಂದ ಈ ಸಂಚಿಕೆಯನ್ನು ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮ ಆಧ್ಯಾತ್ಮಿಕ ಜೀವನದ ಅನುಭವಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ತಾವು ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ರಿ. ಅದಕ್ಕೋಸ್ಕರ ತಮಗೆ ಭಾಳ ಭಾಳ ಧನ್ಯವಾದಗಳು. ಧನ್ಯವಾದಗಳು. ಓಂ ಶಾಂತಿ. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕತೆ ಅನ್ನೋಂಥದ್ದು ನಮ್ಮ ಚಿಕ್ಕ ವಯಸ್ಸಿನಿಂದನೇ ನಮ್ಮ ಮನೆಯ ವಾತಾವರಣವೂ ಸಹ ಆಧ್ಯಾತ್ಮಿಕತೆಯಿಂದ ತುಂಬಿದರೆ ಮುಂದಿನ ಜೀವನ ಹೇಗಿರುತ್ತೆ ಅನ್ನೋದಕ್ಕೆ ಬಹುಶಃ ಇವರು ನಮಗೆ ಒಂದು ಉದಾಹರಣೆ ಅನಿಸುತ್ತೆ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಆತ್ಮಾನಂದ ಅವರ ಅನುಭವಗಳನ್ನು ಹೆಚ್ಚಿನದಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ತಮ್ಮೆಲ್ಲರಿಗೂ ಧನ್ಯವಾದಗಳು.